Hello everyone, welcome to my channel Fluent English. ಇವತ್ತು ನಾವು ಹ್ಯಾವ್ ಮತ್ತು ಹ್ಯಾಸ್ನ ಬಗ್ಗೆ ಕಲಿಯೋಣ. ಹ್ಯಾವ್ ಮತ್ತು ಹ್ಯಾಸ್ ಎಂಬ ಕ್ರಿಯಾಪದಗಳು ಇಂಗ್ಲಿಷ್ನಲ್ಲಿ ಸಾಮಾನ್ಯವಾಗಿ ಬಳಸುವ ಎರಡು ಕ್ರಿಯಾಪದಗಳಾಗಿವೆ ಮತ್ತು ವ್ಯಾಕರಣದಲ್ಲಿ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಇದರ ಬಳಕೆಯ ವಿವರ ಇಲ್ಲಿದೆ. ಹ್ಯಾವ್ ಅನ್ನು ಬಹುವಚನ ವಿಷಯಗಳೊಂದಿಗೆ ಬಳಸಲಾಗುತ್ತದೆ. ಐ, ಯು, ವಿ, ದೇ ಜೊತೆಗೆ ಬಳಸಲಾಗುತ್ತದೆ. ಹ್ಯಾಸ್ ಅನ್ನು ಏಕವಚನ ವಿಷಯಗಳೊಂದಿಗೆ ಬಳಸಲಾಗುತ್ತದೆ. ಹಿ, ಶಿ, ಇಟ್ ಜೊತೆಗೆ ಬಳಸಲಾಗುತ್ತದೆ. ಹ್ಯಾವ್ ಅನ್ನು ಮುಖ್ಯ ಕ್ರಿಯಾಪದವಾಗಿ ಅಂದರೆ ಸ್ವಾಧೀನ, ಸಂಬಂಧಗಳು, ಅನಾರೋಗ್ಯ ಇಂತಹ ವಿಷಯಗಳಲ್ಲಿ ಬಳಸಲಾಗುತ್ತದೆ. ಉದಾಹರಣೆಗಳು: ಐ ಹ್ಯಾವ್ ಅ ಕಾರ್, ನನ್ನ ಬಳಿ ಒಂದು ಕಾರು ಇದೆ. ಶಿ ಹ್ಯಾಸ್ ಅ ಬಿಗ್ ಫ್ಯಾಮಿಲಿ, ಅವಳಿಗೆ ದೊಡ್ಡ ಕುಟುಂಬವಿದೆ. ದೇ ಹ್ಯಾವ್ ಅ ಹೆಡೇಕ್, ಅವರಿಗೆ ತಲೆನೋವು ಇದೆ. ಹ್ಯಾವ್ ಎಂಬುದು ಸಹಾಯಕ ಕ್ರಿಯಾಪದವಾಗಿದೆ. ಹ್ಯಾವ್ ಅನ್ನು ಇಂಗ್ಲಿಷ್ನಲ್ಲಿ ಪರಿಪೂರ್ಣ ಕಾಲಗಳನ್ನು ರೂಪಿಸಲು ಬಳಸಲಾಗುತ್ತದೆ. ಹಿಂದೆ ಅನಿರ್ದಿಷ್ಟ ಸಮಯದಲ್ಲಿ ಸಂಭವಿಸಿದ ಕ್ರಿಯೆಗಳಿಗೆ ಅಥವಾ ಹಿಂದೆ ಪ್ರಾರಂಭವಾಗಿ ಈಗ ಮುಂದುವರಿಯುವ ಕ್ರಿಯೆಗಳಿಗೆ ಬಳಸಲಾಗುತ್ತದೆ. ಉದಾಹರಣೆಗಳು: ಐ ಹ್ಯಾವ್ ವಿಸಿಟೆಡ್ ಫ್ರಾನ್ಸ್, ನಾನು ಫ್ರಾನ್ಸ್ಗೆ ಭೇಟಿ ನೀಡಿದ್ದೇನೆ. ಶಿ ಹ್ಯಾಸ್ ಲಿವ್ಡ್ ಹಿಯರ್ ಫಾರ್ 5 years, ಅವಳು 5 ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿದ್ದಾಳೆ. ಹ್ಯಾವ್ ಅನ್ನು ಹಿಂದಿನ ಕ್ರಿಯೆಯ ಮೊದಲು ಸಂಭವಿಸಿದ ಕ್ರಿಯೆಗಳಿಗೆ ಬಳಸಲಾಗುವುದು. ಉದಾಹರಣೆಗಳು: ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಬಿಫೋರ್ ದೇ ಅರೈವ್ಡ್, ಅವರು ಬರುವ ಮೊದಲೇ ನಾನು ನನ್ನ ಕೆಲಸವನ್ನು ಮುಗಿಸಿದ್ದೆ. ಶಿ ಹ್ಯಾಡ್ ಆಲ್ರೆಡಿ ಈಟನ್ ವೆನ್ ಐ ಕಾಲ್ಡ್ ಹರ್, ನಾನು ಕರೆ ಮಾಡಿದಾಗ ಅವಳು ಊಟ ಮಾಡಿದ್ದಳು. ನಿರ್ದಿಷ್ಟ ಸಮಯದ ಮೊದಲು ಭವಿಷ್ಯದಲ್ಲಿ ಪೂರ್ಣಗೊಳ್ಳುವ ಕ್ರಿಯೆಗಳಿಗೆ ಹ್ಯಾವ್ ಅನ್ನು ಬಳಸಲಾಗುತ್ತದೆ. ಉದಾಹರಣೆಗಳು: ಬೈ ನೆಕ್ಸ್ಟ್ ಇಯರ್, ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ, ಮುಂದಿನ ವರ್ಷದ ಹೊತ್ತಿಗೆ ನಾನು ನನ್ನ ಪದವಿಯನ್ನು ಪೂರ್ಣಗೊಳಿಸುತ್ತೇನೆ. ಶಿ ವಿಲ್ ಹ್ಯಾವ್ ಲೆಫ್ಟ್ ಬೈ ದ ಟೈಮ್ ಯು ಅರೈವ್, ನೀವು ಬರುವ ಹೊತ್ತಿಗೆ ಅವಳು ಹೊರಟು ಹೋಗುತ್ತಾಳೆ. ಕಾರಣಾತ್ಮಕ ವಾಕ್ಯಗಳಲ್ಲಿ ಹ್ಯಾವ್ ಅನ್ನು ಬಳಸಲಾಗುತ್ತದೆ. ಯಾರಾದರೂ ಏನನ್ನಾದರೂ ಮಾಡಲು ವ್ಯವಸ್ಥೆ ಮಾಡುವಾಗ ಹ್ಯಾವ್ ಅನ್ನು ಬಳಸಲಾಗುತ್ತದೆ. ಉದಾಹರಣೆಗಳು: ಐ ಹ್ಯಾಡ್ ಮೈ ಕಾರ್ ವಾಶ್ಡ್ ಯೆಸ್ಟರ್ಡೇ, ನಾನು ನಿನ್ನೆ ನನ್ನ ಕಾರನ್ನು ತೊಳೆದೆ. ಶಿ ಹ್ಯಾಸ್ ಹರ್ ಹೌಸ್ ಕ್ಲೀನ್ಡ್ ಎವ್ರಿ ವೀಕ್, ಅವಳು ಪ್ರತಿ ವಾರ ತನ್ನ ಮನೆಯನ್ನು ಸ್ವಚ್ಛಗೊಳಿಸುತ್ತಾಳೆ. ಹ್ಯಾವ್ ಅನ್ನು ಫ್ರೇಸಲ್ ಕ್ರಿಯಾಪದಗಳಲ್ಲಿ ಮತ್ತು ಅಭಿವ್ಯಕ್ತಿಗಳಲ್ಲಿ ಬಳಸಲಾಗುತ್ತದೆ. ಹ್ಯಾವ್ ಅನ್ನು ವಿಭಿನ್ನ ಅಭಿವ್ಯಕ್ತಿಗಳಲ್ಲಿಯೂ ಬಳಸಲಾಗುತ್ತದೆ. ಉದಾಹರಣೆಗಳು: ಹ್ಯಾವ್ ಟು ಅಂದರೆ ಮಸ್ಟ್, ಅಂದರೆ ಮಾಡಬೇಕು. ಐ ಹ್ಯಾವ್ ಟು ಗೋ ನೌ, ನಾನು ಈಗ ಹೋಗಬೇಕು. ಹ್ಯಾವ್ ಫನ್ ಅಂದರೆ ಎಂಜಾಯ್, ಅಂದರೆ ಆನಂದಿಸಿ. ದೇ ಹ್ಯಾಡ್ ಫನ್ ಅಟ್ ದ ಪಾರ್ಟಿ, ಅವರು ಪಾರ್ಟಿಯಲ್ಲಿ ಆನಂದಿಸಿದರು. ಹ್ಯಾವ್ ಅ ಲುಕ್ ಅಂದರೆ ಚೆಕ್, ಅಂದರೆ ಒಮ್ಮೆ ನೋಡಿ ಅಥವಾ ಪರಿಶೀಲಿಸಿ. ಕೆನ್ ಐ ಹ್ಯಾವ್ ಅ ಲುಕ್ ಅಟ್ ದ್ಯಾಟ್ ಬುಕ್, ನಾನು ಆ ಪುಸ್ತಕವನ್ನು ನೋಡಬಹುದೇ?